ಏನಮ್ಮ ನೀನು ಹೇಳೋದು ನಿಜವೇ? ನಿಜನ್ ಚಿಕ್ಕಪ್ಪ, ಕಳ್ಳ ಕೆಲಸ ಅವನ ವೃತ್ತಿ. ಅಮ್ಮ ಕಳ್ಳ ಮಗನೇ, ಈ ಬೂದಿ ಹೆಸ್ರು ಮ್ಯಾಗ ನನ್ನ ಮಗಗೆ ಬುಡ್ದೆ ಹಚ್ಚ. ನನ್ನ ಮಾತು ಅವನಿಗೆ ಬುಡ್ದೆ ಹೆಂಗೆ ಹಚ್ಚಬೇಕು ನಂಗೆ ಗೊತ್ತಾಯ್ತು. ಅವನು ಹೋಗಿ ಇಲ್ಲಿ ಕೊಟ್ಟಿ ಕಾಲ್ಸು ನೀನು ಹೋಗು. ಚಿರಂಜೀವಿ ನನ್ನ ಕರೆದ್ರ ಏನಿವ್ರಿ ಆ ಥರ ನೋಡ್ತಾ ಇದ್ದೀರಾ? ಇನ್ನು ಸ್ವಲ್ಪ ವಿಭೂತಿ ಬಾಯಲ್ಲಿ ಹಾಕ್ಬೇಕಾ? ಬಾಯಿ ಮುಚ್ಚ, ಬಾಯಲ್ಲಿ ಬಕ್ಕಿರ್ರಿ. ನಿನ್ನ ಸಂಗತಿ ನಂಗೆ ಇವಾಗೇ ಗೊತ್ತಾಗಿದೆ. ಬಾಯಿ ಮುಚ್ಕೊಂಡು ಹೊರಗೆ ಹೋಗ್ತಾ ಇಲ್ಲ, ಇಲ್ಲಾಂದ್ರೆ ಮಕ್ಕಳು ಮುರ್ಕೊಟ್ಟು ಬೊಕ್ಕದೆಗೆ ಹಾಕಿಸ್ಬೇಕಾ? ಅವಸರ ಬಿದ್ದು ಕೋಪ ತರ್ಸ್ಕೋಬೇಡಿ ಇವ್ರೆ. ಯಾರ್ದೋ ಮಾಯಾ ಮಾತು ಕೇಳಿ ನಿನ್ನ ಮನಃಶಾಂತಿನ ಕಳ್ಕೊಂಡ್ಬಿಡ್ತಾ ಇದೀಯ. ನನ್ನ ಮಹಿಮ ತೋರಿಸ್ತೀನಿ ನೋಡಿ ಇವ್ರೆ. ಜೈ ಜಗಜ್ಜಂತ್ರಿ. ಇದೇನು? ನನ್ನ ಮಾಯದ ಫಕೀರ ಅಂದಿದೆಲ್ಲ ನೋಡಿ, ಇದೇ ನನ್ನ ಮಾಯದ ಪವಾಡ. ಸಾರ ಕೊಟ್ಟು ಸಾಂಬಯ್ಯ ಟೇಬಲ್ ಫ್ಯಾನ್ ಅಣ್ಣ. ಟೇಬಲ್ ಫ್ಯಾನ್ ಏನಪ್ಪ ಸಮ್ಮರಲ್ಲಿ? ಏರ್ ಕೂಲರ್ ತರಬೇಡ್ದೇನು? ಬ್ರಾಕೆಟ್ ಕಂಪನಿ ಬಾಬುರಾವ್ ನಾನು. ಒಂದು ಬಕೆಟ್ ಜಮಾ ಹಾಕೋರಪ್ಪ. ಸ್ಟೀಲ್ ಬಕೆಟ್ ಏನಪ್ಪ? ಸ್ಟೀಲ್ ಉಂಡಿ ತಂದರೆ ನಿನ್ನ ಗಂಟೆ ಏನಾಗ್ತದೆ? ಇದನ್ನು ಡಿ ಎ ಅವ್ರಿಗೆ ಕೇಳಿಸಿದೆ ಅನ್ಕೋ, ನಿಮ್ಮ ಜೀವನ ನಾಯಿಗಿಂತ ಕಡೆ ಆಗುತ್ತೆ. ಬೇಡಪ್ಪ, ಬೇಡ ಬೇಡ. ನಿನ್ನ ಹೊರಗೆ ಹೋಗೋದು ಅಂದಿದ್ದೀನಿ ಅಂದರೆ ನಿಜವಾಗಿ ಹೋಗಂದಿದ್ದೀರಿ. ಭಲೆ ಓನಪ್ಪ ನೀನು. ನಿಂಗೆ ಅಸಲು ನಮ್ಮ ಮನೇಲಿ ಇರೋಡೋ ಇಷ್ಟವಾಯ್ತೋ ಇಲ್ಲೋ ಅಂತ ಕೇಳಿ ಹಂಗೆ ಮಾಡಿ ನೋಡಿದ್ದೀನಿ ಅಷ್ಟೇ. ನೀನು ಇಲ್ಲೇ ರೀ. ಕೊಡಪ್ಪ, ಟೇಪ್ ಕೊಟ್ಟು ಬಿಡಪ್ಪ. ತಪ್ಪು ಚಿಟ್ಟಿ ಬಾಬಾ. ಇದಕ್ಕೆ ಮಂತ್ರದಂಡ ಅಂತೇಳಿ ಹೆಸರಿದ್ದಕ್ಕೆ ಇದು ಮಾಯ ಮಂತ್ರನ ತಿಳಿದ ಬೆಸ್ಟ್. ಹಾಂ, ಈಗ ನಾನು ಅಯ್ಯೋ ಇರಪ್ಪ, ನೀನು ಇಲ್ಲೇ ಇರಿ. ನೀನು ದೊಡ್ಡವನಾಗಿದ್ದಿ, ಇಲ್ಲೇ ಇರಪ್ಪ. ನೀನು ಇಲ್ಲೇ ಇರಿದ್ರೆ ಎಲ್ಲಿ ಬೇಕಂದ್ರೆ ಅಲ್ಲಿ ಇರಪ್ಪ. ನೀನು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ನಿಂಗಪ್ಪ. ಚಂಟಿ ಬಾಬಾ, ನನ್ನ ಬಗ್ಗೆ ತಪ್ಪಾಗಿ ಹೇಳಿದ್ದು ಮನುಷ್ಯ ಯಾರು? ತುಲ್ಸಮ್ಮ ಮಗಳು ಶಾಂತಪ್ಪ. ಈಗಲೇ ಅವ್ರನ್ನ ಕರೆಸಿ ನೀನು ಅನ್ಕೊಂಡಾಗೆ ಇವನು ಮಹಾನಗರದಲ್ಲಿ ಮಾಂತ್ರಿಕಡು ಅಲ್ಲಮ್ಮ, ಮಹಾನಗರದಲ್ಲಿ ಒಳ್ಳೆಯವನು ಅಂತ ಹೇಳ್ಬೇಕು. ಏನಂತೀಯ ಬಾಬಾ? ಮತ್ತೆ ಅದೆಲ್ಲ ಏಕಪ್ಪ ಇವಾಗ ಹೇಳಲಿಲ್ಲ ಅನ್ಕೋ, ಈ ಮಂತ್ರದಂಡ ಅಪ್ಪ 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 ಕರ್ತೀನಿ. ಅಮ್ಮ ತಾಯಾರು, ಆ ಶಾಂತಿ ನಿಂಗೆ ಕರಿ. ಹಂಗೆ ಹುಡುಗಿ ನೋಡಮ್ಮ, ರಾಮನೆಷ್ಟು ಒಳ್ಳೆನಂತ ಅನ್ಕೊಳೋರ ಇದ್ದಾರೆ. ಹಂಗೆ ಸೀತನ ಅನುಮಾನ ಮಾಡಂತ ಕೇಳಿ ವಾಲಿನ ಗಿಡದಿಂದಲಿಂತ ಸಾಯಿಸ್ಯಾನಂತ ಹೇಳಿ ಕೆಟ್ಟವನಂತ ಕೆಲವ್ರು ಕೂಡ ಇದ್ದಾರೆ. ನಿಜ ಹೇಳ್ಬೇಕಂದ್ರೆ ರಾಮು ಎಷ್ಟು ದೊಡ್ಡವನಂದ್ರೆ ಅಲ್ಲಿ ನೋಡು, ಅವ ಅವ ಅಮ್ಮು ಅವ ನೋಡು, ಈ ಚಿಕ್ಕವನಷ್ಟು ಒಳ್ಳೆನು. ಇಷ್ಟು ಒಳ್ಳೆನ ಎಲ್ಲೋ ಇಲ್ಲ ಹಿಂಗೆ ಇಲ್ಲೇ ನನ್ನ ಹತ್ರ ಇರಡವೆ ನನ್ನ ಅದೃಷ್ಟ. ಏಕೆಂದರೆ ಇಷ್ಟು ಒಳ್ಳೆ ಇರ್ತೋ ನನಗೆ ತುಂಬ ಡೀಲಿಂಗ್ಸ್ ಇರ್ತವೆ. ಚಿಕ್ಕಪ್ಪ, ಇನ್ನೇನು ಕೇಳಬೇಡ, ನಿರ್ಣಯವಾಗೋಗಿದೆ. ಕೈಲಾದರೆ ಅವ್ರನ್ನ ಚೆನ್ನಾಗಿ ನೋಡ್ಕೋ. For more updates, like, comment, subscribe to our channel. Hey darlings, గంటని click చేయడం మర్చిపోకండి.